ಸ್ವಾಮಿ ನೀವು? ಸರ್ ನಾನು ಅನಂತ ಪದ್ಮನಾಭ ಎಂ ಫಾರ್ ಮ್ಯಾಚ್ ಫಿಕ್ಸಿಂಗ್ ಸರ್. ಫಿಕ್ಸ್. ಇವಾಗ ಹೋರಾಟ ಮಾಡಿದ್ರೆ ಗ್ಯಾರಂಟಿ ಶಾಲೆ ಹಿಡಿತದೆ. ಗ್ಯಾರಂಟಿಯಾ? ಗ್ಯಾರಂಟಿ. ನೋಡ್ತಾ ಇರಿ ಸರ್, ನೀವು 800 ರೂಪಾಯಿ ಕೊಟ್ಟು ಆಡಿದ್ರು ಮೋಸ ಇಲ್ಲ ನಿಮಗೆ. ಹಾಂ, ಇದು ಏನು ಸ್ವಾಮಿ ಪ್ರಾಬ್ಲಮ್ಮು? ಪ್ರಾಬ್ಲಮ್ ಅಂದರೆ ಸರ್, ನಾನೊಬ್ಬ ಸಮಾಜ ಸೇವಕ. ನೋಡಿ, ಅದೇ ಪ್ರಾಬ್ಲಮ್ಮು. ಇವನು ತಾನೊಬ್ಬ ಸಮಾಜ ಸೇವಕ ಅಂತ ತಿಳ್ಕೊಂಡಿದ್ದೇ ಪ್ರಾಬ್ಲಮ್ಮು. ಸರ್, ಇನ್ನೊಂದು 3000 ರೂಪಾಯಿಗೆ ಪಾರ್ಟಿ ರೆಡಿ ಇದ್ದಾನೆ. 800 ರೂಪಾಯಿ ಕೊಡ್ತಾನಂತೆ. ಡನ್ ಮಾಡ್ಲಾ? 412 ಸ್ವಾಮಿ. ಓಕೆ ಅಂತ ಹೇಳಿದ್ದಾನೆ. ಅಯ್ಯಪ್ಪ ಸ್ವಾಮಿ, ಮಂಗಳಾರತಿ ತಗೊಳ್ಳಿ. ಏನಿಲ್ಲ, ಇಲ್ಲಿ ಅಯ್ಯಪ್ಪ ಸ್ವಾಮಿದು ಇದು ನಡೀತಾ ಇತ್ತು. ಫಸ್ಟ್ ಆಫ್ ಆಲ್ ಈತ ಸಮಾಜ ಸೇವಕ ಅಲ್ಲ. ನಿನ್ನ ಲೈಫ್ ಟೈಮಲ್ಲಿ ಎಷ್ಟು ಸಮಾಜ ಸೇವೆ ಮಾಡಿದ್ಯಾ ಹೇಳಪ್ಪ? ಸರ್ 50. ಅದು ಸ್ಕೋರ್ ಎಷ್ಟು? ಅಕ್ಮಲ್ ಸ್ವಾಮಿ ಹಾಫ್ ಸೆಂಚುರಿ ಆಯಿತು. ಎಕ್ಸ್ಕ್ಯೂಸ್ ಮೀ, ಕ್ಯಾನ್ ಯು ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ದ ಜಾಬ್? ಕೇಳಿ ಸರ್, ಏನು ಸಮಾಜ ಸೇವೆ ಮಾಡಿದ್ದಾರೆ ಕೇಳಿ. ಹಾಂ, ಪಿಕಾಕ್ ಸ್ವಾಮಿ ಏನೆಲ್ಲ ಮಾಡಿದ್ದೀರ ನೀವು ಹೇಳಿ. ನಾನು ಟೀಚರ್ ಆಗಿದ್ದೆ. ಆದರೆ ಮಕ್ಕಳಿಗೆ ಬುದ್ಧಿ ಹೇಳ್ಕೊಡೋಕೆ ಮುಂಚೆ ಎಜುಕೇಷನ್ ಸಿಸ್ಟಮಿಗೆ ಬುದ್ಧಿ ಹೇಳ್ಕೊಡ್ಬೇಕು ಅಂತ ಅನ್ನಿಸ್ತು. ಅದನ್ನು ಚೇಂಜ್ ಮಾಡೋಕೆ ಪ್ರಯತ್ನ ಪಟ್ಟೆ. ವಿಫಲ ಪ್ರಯತ್ನ ಅಂತ ಹೇಳು. ಹೌದು, ವಿಫಲ ಆಯಿತು. ಆದರೂ ಪ್ರಯತ್ನ ಆಯಿತು. ಇರ್ಬೋದು. ಅದಕ್ಕೆ ಈಗ ಎಲ್ಲದರ ಸಹವಾಸ ಬಿಟ್ಬಿಟ್ಟು ಕೆಲಸನೂ ಬಿಟ್ಬಿಟ್ಬಿಟ್ರು. ಮನೆಯಲ್ಲೇ ಆರಾಮಾಗಿದ್ದೀನಿ. ಇನ್ನೊಂದು ಪಾರ್ಟಿ ಸಿಕ್ತು, 900 ರೂಪಾಯಿ ಕೊಟ್ಟು ಆಡ್ತಾರಂತೆ. ಮನ್ಸು ಮಾಡಿ ಸರ್. ಬೂಟ್ಸ್ ಕಾಲಲ್ಲಿ ಹೋಗ್ತೀನಿ. ಸ್ವಾಮಿ ಶರಣಂ. ಸ್ವಾಮಿಗಳೇ, ಕನ್ಯಾ ಸ್ವಾಮಿಗಳು ಹಾಗೆಲ್ಲ ಬೈಬಾರ್ದು. ಹಾಂ, ಸ್ವಾಮಿ ಶರಣ. ಹೇಳ್ತೀನಿ ಸರ್. ಹೇಳಿ. ಹಾಂ, ಅದು ನಮ್ಮ ಹೋರಾಟಕ್ಕೆಲ್ಲ ಬೇಕಾಗುತ್ತೆ ಅಂತ ಒಂದು ಮೆಗಾಫೋನ್ ಆರ್ಡರ್ ಮಾಡಿದ್ದೆ ಸರ್, ಡೆಲ್ಲಿ ಶಾಪಿಂಗಲ್ಲಿ. ನನ್ನ ಮನೆ ನಂಬರು 6 ಸರ್, ಇವನದ್ದು 9. ಆ ಡೆಲಿವರಿ ಕೊಡೋನು ಅಡ್ರೆಸ್ ತಪ್ಪಿ ಇವನ ಮನೆಗೆ ಹೋಗ್ಬಿಟ್ಟ. ಕಾರಣ ಇಷ್ಟೇ ಸರ್, ಆ 9ರ ಸ್ಕ್ರೂ ಬಿದ್ದೋಗಿ 6 ಥರ ಕಾಣಿಸ್ತಿತ್ತು. ಈ ಮರ್ಯಾದೆ ಸತ್ತವನು ಅದನ್ನು ಡೆಲಿವರಿ ತಗೊಂಡು ನಾನು ಆರ್ಡರ್ ಮಾಡಿದ ಮೆಗಾಫೋನು ನನಗೀಗಲೂ ಕೊಟ್ಟಿಲ್ಲ. ಕೇಳಿ ಸರ್. ಇನ್ಸ್ಪೆಕ್ಟರ್, ನನಗೂ ಅವನು ಹೇಳೋದಕ್ಕೂ ಸಂಬಂಧವೇ ಇಲ್ಲ. ನೋಡಿ ಸರ್, ಮಾಡೋದೆಲ್ಲ ಮಾಡಿ ಹೇಗೆ ನಗ್ತಾ ಇದ್ದಾನೆ ನೋಡಿ ಸರ್. ಸುಳ್ಳ ಸರ್, ಬರೀ ಸುಳ್ಳ ಸರ್. ನೋಡಿ ಸರ್, ಈ ಪೇಟ ನೋಡಿ ಸರ್, ಇದು ಹಾರ ನೋಡಿ ಸರ್, ಈ ಶಾಲ್ ನೋಡಿ ಸರ್, ಇದೆಲ್ಲ ನನ್ನ ಹೆಸರು ಹೋಗಿ ಸನ್ಮಾನ ಮಾಡಿಸ್ಕೊಂಡು ಬಂದಿರೋದು. ಕೇಳಿ ಸರ್ ಬೇಕಾದ್ರೆ, ನಾನು ಸುಳ್ಳು ಹೇಳೋಲ್ಲ. ನಾನಂಥವನಲ್ಲ ಇನ್ಸ್ಪೆಕ್ಟರ್. ಈ ಡೆಲಿವರಿ ಸ್ವಾಮಿನ ಕರ್ಸಿದ್ರೆ ಸ್ವಲ್ಪ ಹಣ ಖರ್ಚಾಗ್ತದೆ. ಇದು ಸ್ವಲ್ಪ ಕಾರ್ ಹೊಳೆಲ್ಲ ಜಾಸ್ತಿ ಆಕಾಯ್ತಾ? ನೀವು ಯಾಕೆ ಮಂಡಿ ಬಿಸಿ ಮಾಡ್ತೀರಿ? ನಾನು ಇದ್ರಲ್ಲಿ ಎಕ್ಸ್ಪರ್ಟ್. ಏ, ನಿಂದು ಲಿಂಬು ಉಂಟನಾ? ಆಗ್ಲೇ ಕೊಟ್ಟಿದ್ದೆ. ಇಲ್ಲಿ ಉಂಟು. 2 ಕೊಟ್ಟಿಯಾ? ಬಸ್ ಚಾರ್ಜ್ಗೆ ಹಣ ಕೊಡ್ಬೇಕಾಗ್ತದ? ಮತ್ತೆ ದೊಡ್ಡವರಿಗೆ ಬಸ್ಸಿಗೆ ಹಣ ತಗೊಳ್ಳೋದಿಲ್ವಾ? ಏ ರಾಘು, 1 kg ಕೋಳಿಗೆ ಎಷ್ಟು ಲೆಗ್ ಪೀಸ್ ಬರುತ್ತೆ? ನಿಮ್ದು ಸೇರಿಸಿದ್ರೆ 4, ಇಲ್ದಿದ್ರೆ 2. ಭುಜಂಗಣ್ಣ, ನಿಮ್ಮ ಹತ್ರ ಯಾವತ್ತಾರು ಬಸ್ಸಲ್ಲಿ ದುಡ್ಡು ತಗೊಂಡಿದ್ದಾರಾ? ನಾನು ಕೊಟ್ಟರೆ ಅಲ್ವಾ? ಕೊಟ್ಟಿದ್ದೀನಿ ಸರ್, ಖಂಡಿತ ಕೊಟ್ಟಿದ್ದೀನಿ ಸರ್. ಅದೇ, ಈ ಅನಂತ ಪದ್ಮನಾಭ ಸ್ವಾಮಿ ಕೊಟ್ರಾ ಇಲ್ಲ ಈ ಅನಂತ ಪದ್ಮನಾಭ ಸ್ವಾಮಿ ಕೊಟ್ರಾ? ಅದು ಸರ್ ಚೂರು ತಿರ್ತೀರ, ಒಂಚೂರು ಈಗ ನೋಡಿ ಸ್ವಾಮಿ. ಅವತ್ತು ಡೆಲಿವರಿ ಕೊಡಬೇಕಾದ್ರೆ ಶೇವಿಂಗ್ ಕ್ರೀಮ್ ಹಾಕ್ಕೊಂಡಿದ್ರು ಸರ್, ಯಾರಂತ ಗೊತ್ತಾಗ್ತಿಲ್ಲ. 412 ಸ್ವಾಮಿ. ಸ್ವಾಮಿ ನಾನು ಅದೆಲ್ಲ ಸ್ವಾಮಿ ಹೇಳಿದ್ದು. ಈಗ ಎಂಥವಾದರೂ ಮಾಡಬೇಕಲ್ಲ, ಎಲ್ಲರೂ ಸೇರ್ಕೊಂಡು ಕಾಲಿಟ್ಕೊಂಡ್ರೆ ಕೆಲಸ ಆಗ್ತದೆ. ಮಕ್ಕಳಿಗೆ ಹೇಳಿದ್ರೆ ಯಾರು ಇಲ್ಲ ಅಂತಾರ? ಮತ್ತೆ ನನ್ನೊಬ್ಬ ಎಂತ ಕೇಳಿದ್ರು ಸಹ ಬೇಡ ಅಂತಾನೆ. ನಿನ್ನಪ್ಪನಿಗೆ ತಲೆ ಸರಿ ಇದ್ರಲ್ಲ ಮಾತು ಕೇಳು. ಅದೌದು. ಏ ಅನ್ನಿ, ಇಲ್ಲೆಲ್ಲ ಸ್ವಲ್ಪ ಕ್ರೀಮ್ ಹಾಕು ಮಾರೆ. ಸರ್ ಅದು ಇಬ್ಬರು ಒಂದೇ ರೀತಿ ಕಾಣಿಸ್ತಿದ್ದಾರೆ ಸರ್, ಯಾರು ಅಂತ ಗೊತ್ತಾಗ್ತಿಲ್ಲ. ನೋಡಿ ಎಂ ಸ್ವಾಮಿಗಳೇ, ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ. ಪಿಕಾಕ್ ಸ್ವಾಮಿಗಳೇ ತೊಗೊಂಡಿದ್ದಾರೆ ಅನ್ನೋದಕ್ಕೆ ಯಾವುದೇ ಆಧಾರ ಇಲ್ಲ. ನೀವು ಬೇರೆ ಸಾಕ್ಷಿ ಕೊಟ್ಟರೆ ನಾವು ಆ್ಯಕ್ಷನ್ ತೊಗೊಳ್ತೀವಿ. ಓಹೋ ಹಾಗೆ. ಹಾಂ, ನನಗೆ ಗೊತ್ತು ಹೇಗೆ ಮುಂದುವರಿಬೇಕು ಅಂತ ನನಗೆ ಗೊತ್ತು. ಹಲೋ,
ಹೊಡ್ಸ್ಕೊಂಡು ಹೋಗಪ್ಪ, ರಸ್ತೆಯಲ್ಲಿ ಜನ ನಗ್ತಾರೆ. ಅದೌದು ಸರ್. ಬಾ, ಈ ಕೇಸ್ ಸಾಲ್ವ್ ಆಗಲ್ಲ ಅಂತ. ಏನಪ್ಪ? ಸರ್ ಇವರೇ ಇರ್ಬೋದಾ ಅಂತ. ಇವರಲ್ಲಪ್ಪ. ಇದು ಗುರುಸ್ವಾಮಿಗಳೇ, ಇವ್ರದ್ದೊಂದು ಅಡ್ರೆಸ್ ಬರ್ಕೊಳ್ಳಿ. ಹಾಂ. ಏನಾದರೂ ಬೇಕಾದರೆ ಆಯ್ತು ಸ್ವಾಮಿ. ನೀನು ಹೋಗ್ಬೋದು. ಆಯ್ತು ಆಯ್ತು. ಹೋಗಿ. ಸರಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಅಡ್ರೆಸ್ ಹೇಳಿ ಸ್ವಾಮಿ. ಅನಂತ ಪದ್ಮನಾಭ ಪಿ, ಪಾರ್ಟಿ ಇದನ್ನು ನೋಡು. ಪಿ ಫಾರ್ ಪೀಕಾಕ್. 1ನೇ ಮುಖ್ಯ ರಸ್ತೆ, 2ನೇ ಅಡ್ಡ ರಸ್ತೆ, ವ್ಯಾಸನಗರ, ಮೈಸೂರು 4.